ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಮ್ಮ ಯೇಸುವು ಕರ್ತನಾಗಿರುವ ಕ್ರಿಸ್ತನೇ, ಈ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ನಮ್ಮ ಯೇಸುವು ಕರ್ತನಾಗಿರುವ ಕ್ರಿಸ್ತನೇ. ಕರ್ತನು ಎಂಬುದಾಗಿ ನೋಡುವಾಗ ಆತನು ಅಧಿಕಾರಿಯಾಗಿದ್ದಾನೆ, ನಮ್ಮ ಜೀವನದ ಯಜಮಾನನಾಗಿದ್ದಾನೆ, ದಯಾಳು ಕನಿಕರವುಳ್ಳ ದೇವರು ಮತ್ತು ನಮ್ಮ ವಿಷಯವಾಗಿ ಚಿಂತಿಸುವ ದೇವರಾಗಿದ್ದಾನೆ. ಕ್ರಿಸ್ತನು ಎಂಬುದಾಗಿ ನಾವು ನೋಡುವಾಗ ಆತನು ಅಭಿಷಕ್ತನಾಗಿದ್ದಾನೆ, ಮಸ್ಸಿಯನಾಗಿದ್ದಾನೆ, ದೇವರಿಂದ ಆಯಲ್ಪಟ್ಟಂತ ರಾಜನಾಗಿದ್ದಾನೆ. ಅಂತ ದೇವರನ್ನ ಆರಾಧಿಸುವ ವ್ಯಕ್ತಿಗಳು ನಾವು, ಅಂತ ದೇವರ ಮಕ್ಕಳು ನಾವಾಗಿದ್ದೇವೆ. ಈ ಒಂದು ಸಮಯದಲ್ಲಿ, ಈ ಶುಭ ದಿನದಂದು, ಒಂದು ವೇಳೆ ನಾವು ನಮ್ಮನ್ನ ರಕ್ಷಿಸುವವರು ಯಾರು, ನಮ್ಮ ಜೀವಿತದ ಯಜಮಾನರು ಯಾರು, ನನ್ನ ವಿಷಯವಾಗಿ ಚಿಂತಿಸುವವರು ಯಾರು, ನನ್ನ ಮೇಲೆ ದಯೆ ಕನಿಕರ ತೋರಿಸುವವರು ಯಾರು ಎಂಬುದಾಗಿ ಭಯದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ ಇರುವುದಾದರೆ, ಪ್ರಿಯ ದೇವಜನರೇ, ನಮ್ಮ ಯೇಸು ಕರ್ತನಾಗಿರುವ ಕ್ರಿಸ್ತನೇ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ನಾವು ಸಮರ್ಪಿಸಿಕೊಡುವಾಗ ಆತನು ಸುಂದರವಾದ ರೀತಿಯಲ್ಲಿ ನಮ್ಮ ಜೀವಿತದ ಯಜಮಾನನಾಗಿದ್ದು ನಮ್ಮನ್ನ ನಡೆಸುವವನಾಗಿದ್ದಾನೆ, ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರ್ತಿಗೊಳಿಸುವವನಾಗಿದ್ದಾನೆ. ಆತನು ನಮ್ಮ ವಿಷಯವಾಗಿ ಚಿಂತಿಸುವವನಾಗಿದ್ದಾನೆ. ಆತನು ದಯೆ ಕನಿಕರ ಉಳ್ಳಂತ ದೇವರಾಗಿದ್ದಾನೆ, ಮಸ್ಸಿಯನಾಗಿ ನಮ್ಮನ್ನ ರಕ್ಷಿಸುವವನಾಗಿದ್ದಾನೆ. ಈ ಶುಭ ದಿನದಂದು ಆತನ ಶಾಂತಿ, ಆನಂದ, ಆಶೀರ್ವಾದ ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಳ್ಳುವ ಹಾಗೆ, ಆತನ ಜನ್ಮದಿನದ ಸಂತೋಷ ನಮ್ಮ ಜೀವಿತದಲ್ಲಿ, ನಮ್ಮ ಪರಿವಾರದಲ್ಲಿ ನಾವು ಪಡೆದುಕೊಂಡು ಆತನಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವ ಹಾಗೆ ನಾವು ಪ್ರಯತ್ನಿಸುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಎಲ್ಲರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಆಮೇನ್.